ವೆಲ್ಕಮ್ ಬ್ಯಾಕ್ ಟು ನಿಶ್ಮಿತಾ ಪೊಟ್ಯಾಟೊ ಯೂಟ್ಯೂಬ್ ಚಾನೆಲ್. ಎಸ್, ಇವತ್ತು ಸಾಟರ್ಡೆ. ಆ್ಯಕ್ಚುಲಿ ನಾಳೆ ಸಂಡೇ ಅಮಿತ್ ಅವ್ರದ್ದು ಚಿಕ್ಕಮ್ಮಂದು ಮನೆ ಓಪನಿಂಗ್ ಇದೆ. ಅವರು ಹೊಸ ಮನೆ ಕಟ್ಟಿದ್ದಾರೆ. ಸೊ ಹಾಗಾಗಿ ಅಲ್ಲಿ ಹೊರಡ್ತಾ ಇದ್ದೀವಿ. ಎಲ್ಲಿ ಅಂತ ಹೇಳಿದರೆ ಹುಬ್ಳಿಯಲ್ಲಿರೋದು. ಸೊ ಹಾಗಾಗಿ ಹುಬ್ಳಿಗೆ ಹೋಗಲಿಕ್ಕಿದೆ. ಸೊ ಈಗ ಹೊರಡಬೇಕು. ಆಲ್ರೆಡಿ ಟೈಮ್ 11 ಆಗಿದೆ. ಈಗ ಹೊರಟ್ರೆ ಒಂದು 8 o'clockಗೆಲ್ಲ ಮುಟ್ತೀವಿ ಅಂದ್ಕೊತೀನಿ. ಸೊ ಇವತ್ತಿನ ಟ್ರಾವೆಲ್ ಹೇಗಿರುತ್ತೆ ಏನು ಅಂತ ಹೇಳ್ಕೊಂಡು ನಿಮ್ಮ ಜೊತೆ ಹಂಚ್ಕೊತೀನಿ. ಹಾಗೆ ಹೋಗೋ ದಾರಿಯಲ್ಲಿ ಧಾರವಾಡದಲ್ಲಿ ನಮ್ಮ ಚಿಕ್ಕಮ್ಮ ಇದ್ದಾರೆ, ಮಮ್ಮಿಯವ್ರ ತಂಗಿ. ಸೊ ಹಾಗಾಗಿ ಅವರಿಗೂ ಮೀಟಾಗಿ ಹೋಗೋಣ ಅಂತ ಹೇಳ್ಕೊಂಡು ಪ್ಲ್ಯಾನ್ ಮಾಡಿದ್ದೀವಿ. ಸೊ ಅವರು ಸಿಸ್ಟರು. ಸೊ ಹಾಗಾಗಿ ಚಿಕ್ಕಮ್ಮನ ಮೀಟಾಗಿ ಹೋಗೋಣ ಅಂತ. ಸೊ ನಾನು ಅಮಿತ್ ಬರ್ತೀವಿ ಅಂತ ಅಷ್ಟೇ ಹೇಳಿದ್ದೀವಿ. ಅಣ್ಣ ಮತ್ತು ತಂಗಿ ಬರ್ತಾ ಇದ್ದಾರೆ ಅಂತ ನಾವು ಹೇಳಲಿಲ್ಲ. ಅದು ಅವರಿಗೆ ಸರ್ಪ್ರೈಸ್ ಆಗಿರುತ್ತೆ. ಸೊ ಹಾಗಾಗಿ ಲೆಟ್ಸ್ ಗೋ. ಸೊ ಇದು ರೀಸೆಂಟ್ಲಿ ವಿಡಿಯೋ ಅಲ್ಲ, ಜೂನ್ 1 ವಿಡಿಯೋ ಆಗಿರುತ್ತೆ. ಸೊ ಹೊರಟಿದ್ವಿ ನಾವು. ಸೊ ಮಳೆ ಇತ್ತು, ಹಾಗೆ ಸ್ವಲ್ಪ ಮಳೆ ಬರ್ತಾ ಇತ್ತು. ಒಂದು ವಾರದಿಂದ ಮಳೆ ಬರ್ತಿರೋದ್ರಿಂದ ಹಾಗೆ ಹೋಗ್ತಾ ಇರಬೇಕಾದ್ರೆ ನಾನು ನಮ್ಮ ನೈಸ್ ರೋಡ್ ವಿಡಿಯೋ ತಗೊಂಡೆ. ಯಾಕೆ ಅಂತಂದರೆ ನನಗೆ ಮೈಸೂರು ರೋಡು ಕ್ಲಾಸಿಗೆ ಹೋಗುವ ನೆನಪಾಯಿತು. ಯಾವಾಗಲೂ ಹೋಗ್ತಾ ಇದ್ದೆ. ಬಟ್ ಅದೊಂದು ದಿನ ತುಂಬ ಚೆನ್ನಾಗಿತ್ತು. ಸೊ ಹಾಗಾಗಿ ಅದೊಂದು ವಿಡಿಯೋನ ಇಲ್ಲೇ ತಗೊಂಡೆ. ಏನು ಗೊತ್ತಾ, ಇವಾಗ ಟೈಮು 1:20 ಆಗಿದೆ. ಓಕೆನಾ, ಇನ್ನೂ ಮಲಗಿದ್ದಾಳೆ. ಎನಿ ಟೈಮ್ ಮಲಗೇ ಇರ್ತಾನೆ. ಟ್ರಾವೆಲ್ ಮುಗಿಯೋ ತನಕ ಬೇಕಾದ್ರೆ ನಾನು ತೋರಿಸ್ತೀನಿ. ಟ್ರಾವೆಲ್ ಮುಗಿಯೋ ತನಕ ಎದ್ದು ಮತ್ತೆ ಮಲಗಿದ್ಲು. ಟ್ರಾವೆಲ್ ಮುಗಿಯೋ ಊಟಕ್ಕೆ ಸ್ಟಾಪ್ ಕೊಡ್ತೀವಲ್ಲ, ಊಟಕ್ಕೆ ಸ್ಟಾಪ್ ಕೊಡ್ಬೇಕಾದ್ರೆ ಮಾತ್ರ ಎದ್ದೇಳ್ತಾಳೆ. ಆಮೇಲೆ ಮತ್ತೆ ಮಲಗ್ತಾಳೆ. ತೋರಿಸ್ತೀನಿ ಆಯ್ತಾ. ಹೌದು, ಅವ್ರಿಗೇನು ಗೊತ್ತು, ನಾನು 2 ಮಂತ್ಸಿಂದ ಎವ್ರಿ ಡೇ ಕ್ಲಾಸಿಗೆ ಹೋಗ್ತಾಯಿದ್ದೆ. ನನಗೆ ಟ್ರಾವೆಲಿಂಗ್ ತುಂಬ ಜಾಸ್ತಿ ಆಗ್ತಾಯಿತ್ತು. ಇನ್ನೇನು 2 ದಿನದ ಗ್ಯಾಪಲ್ಲಿ ಮತ್ತೆ ಹುಬ್ಳಿಗೆ ಹೊರಟ್ವಿ. ಸೊ ಹಾಗಾಗಿ ನನಗಂತೂ ನಿದ್ದೆ ತುಂಬ ಇದ್ದಿತ್ತು. ನಾನು ಮಲ್ಕೊಂಡಿದ್ದ ಟೈಮಲ್ಲಿ ಈ ಥರದ್ದೆಲ್ಲ ಕಿತಾಪತಿ ಮಾಡಿದ್ದಾರೆ, ನನಗೆ ಗೊತ್ತಾಗಿಲ್ಲ. ಬಟ್ ಏನೋ ಇದಾಗ್ತಾಯಿತ್ತು. ಶಿಸ್ತಾಗಿ 1:20ಕ್ಕೆ ಮಲಗಿ 1:15 ಎದ್ದು ಆ ಮಿಕ್ಸ್ಚರ್ ತಿಂದು ಇವಾಗ ಅದೇನೋ ಫ್ರೂಟ್ಸ್ ತಿಂತಿದ್ದಾಳೆ. ಇಂಥವೇ ಮಾಡ್ತಾಳೆ. ಹಿಂದೇನು ಕೂಡ ರಜಿತಿಗೆ ಶಿಸ್ತಾಗಿ ಮಲಗಿದ್ಲು. ಒಂದು ಚಿಕ್ಕ ಹಣ್ಣು ತಿಂದ್ಲು, ಆಮೇಲೆ ಅದೇನು ಕುಕುಮ್ ಫ್ರೂಟ್ ತಿಂದ್ಲು, ಮಿಕ್ಸ್ಚರ್ಸ್ ತಿಂದ್ಲು. ಈಗ ಶಿಸ್ತಾಗಿ ಊಟ ಮಾಡಕ್ಕೆ ಬಂದ್ಲು. ಎಷ್ಟು ಮಲಗ್ತಾಳೆ ಅಂದರೆ ಎದ್ದಿದ್ದು ಲೇಟ್. ಎಷ್ಟು ಗಂಟೆಗೆ ಎದ್ದಿ? ಶಪ್ಪ, ನಾನದು 8 ಗಂಟೆಗೆ ಎದ್ದಿದ್ದೀನಿ. 9:15 ಎದ್ಬಿಟ್ಟು ಇಲ್ಲಿ ಒಬ್ಬ ಬಂದರೆ ಒಂದು ½ an hour ತನಕ ಮಲಗಿದ್ದಾಳೇನೋ. ದೇವಾ, ಇವಾಗ ಮತ್ತೆ ಊಟ ಮಾಡ್ತಾಳೆ. ಒನ್ ಅವರ್ ತನಕ, ಒನ್ ಅವರ್ ಅಥವಾ 1.5 hour ತನಕ ಚೆನ್ನಾಗಿರ್ತಾಳೆ. ಆಮೇಲೆ ಮತ್ತೆ ಮಲಗ್ತಾಳೆ. ಸೊ ಊಟಕ್ಕಂತ ನಿಲ್ಲಿಸಿದ್ವಿ. ಹೋಟೆಲ್ ಕಿರಣ್ ಫ್ಯಾಮಿಲಿ ಹೋಟೆಲ್ ಅಂತ ಇತ್ತು. ಸೊ ಊಟ ಏನು ಹೇಳೋ ಅಷ್ಟೇನಿರಲಿಲ್ಲ. ಓಕೆ. ಒಂದು ರೌಂಡು ಬಟರ್ ಕುಲ್ಚಾ ಆಯಿತು. ಬಟರ್ ನಾನ್ ಪ್ಲಸ್ ಇದು ಗೀ ರೈಸ್ ನೋಡಿದರೆ ಒಳ್ಳೆ ಜೀರಾ ರೈಸ್ ಇದ್ದಂಗೆ. ಸೇಮ್ ನಾನೇನು ತಗೊಂಡಿದ್ದೆ ಅದೇ ತಗೊತಾಳೆ ಯಾವಾಗಲೂ. ಅಲ್ಲ, ಈ ಕಡೆ ತೋರಿಸು. ರಜಿತ್ ಶೇರಿಂಗ. ಹೌದು, ನೀನು ಏನು ತಗೊಂಡೆ ನಾನು ಅದು ತಗೊಳ್ಳಲ್ಲ. ನೀನು ತಿನ್ನಲ್ಲ ಅಷ್ಟು, ಅದಕ್ಕೆ ನಾನು ಶೇರ್ ಮಾಡ್ಕೊಳ್ಳೋದು ಅಷ್ಟೇ. ಥ್ಯಾಂಕ್ ಯು ಫಾರ್ ಯೋರ್ ಕೇರಿಂಗ್. ಇದು ಮಡಿಕೆ ಚಿಕನ್ ಅಂತಪ್ಪ, ಒಳ್ಳೆ ಚಿಕನ್ ಸಾರು ಇದ್ದಂಗೆ ಐತೆ. ಇದಕ್ಕೆ 250 ರೂಪಾಯಿ ಕೊಟ್ಟಿರೋದು. ಯಾರು ಈ ಮನುಷ್ಯರು?
ಸೊ ನನಗೆ ಇದನ್ನು ನೋಡುವಾಗ ನೆನಪಾಗ್ತಾ ಇತ್ತು ನನ್ನದು ಚಿಕ್ಕ ಬಾಲ್ಯದ ನೆನಪು. ಯಾಕಂದರೆ ನಾನು ಊರಿಂದ ಅಂದರೆ ಕುಂದಾಪುರದಿಂದ ಗಂಗಾವತಿಗೆಲ್ಲ ಹೋಗಬೇಕಾದ್ರೆ ಈ ಥರ ಕಾಣಿಸ್ತಿತ್ತು. ಇದು ಬಂದರೆ ಗಂಗಾವತಿ ಹತ್ತಿರದಲ್ಲಿದೆ ಅಂತ ಹೇಳ್ಕೊಂಡು ಅದೊಂದು ಸಿಂಬಲ್ ನಮಗೆ. ಇನ್ನೇನು 5 ಮಿನಿಟ್ಸಲ್ಲಿ ರೀಚ್ ಆಗ್ತೀವಿ ಆಂಟಿ ಹತ್ರ, ಚಿಕ್ಕಮ್ಮನ ಹತ್ರ. ಅವರಂತೂ ಫುಲ್ ಅಂದರೆ ಫುಲ್ ಖುಷಿಯಾಗಿದ್ದಾರೆ. ಅಲ್ಲಿರೋ ಸಿಸ್ಟರ್ಸ್ಗೆಲ್ಲ ಹೇಳ್ತಾ ಇದ್ದಾರೆ 6 ಮಿನಿಟ್ಸ್ ಮೋರ್ ಬರ್ತಾ ಇದ್ದಾರೆ, ಬಂದರು ಸಿಸ್ಟರ್ ಅಂತ ಹೇಳ್ಕೊಂಡು. ಸೊ ಅಣ್ಣ ಮತ್ತೆ ಸುಷ್ಮಿತಾ ಬರ್ತಾ ಇರೋದು ಅವ್ರಿಗೆ ಗೊತ್ತಿಲ್ಲ, ಅವ್ರಿಗೊಂಥರ ಸರ್ಪ್ರೈಸ್. ಆ್ಯಕ್ಚುಲಿ ನಾನು ಅಮಿತ್ ಮಾತ್ರ ಹೋಗ್ತೀನಿ ಅಂತ ಹೇಳಿರೋದು. ಸೊ ಇನ್ನೇನು ರೀಚ್ ಆಗ್ತೀವಿ. ಸೊ ಅವ್ರ ಎಕ್ಸೈಟ್ಮೆಂಟ್ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಕೂಡ ಹಂಚ್ಕೊಳ್ತೀನಿ. बाबा डोर घालते निष्मिता सुष्मिता सुनील सुनील ಖುಷಿ ಆಂಟಿಗೆ ನಾವು ಬಂದಿದ್ದು. ಪಾಪ ವೇಟ್ ಮಾಡ್ತಾ ಇದ್ರು ಹೊರಗಡೆ ನಮಗೋಸ್ಕರ. ಕಾನ್ವೆಂಟ್ ಇದು. ಆಂಟಿ ಖುಷಿ. ಸೊ ಅವರಿಗಂತೂ ತುಂಬ ಖುಷಿಯಾಗಿತ್ತು. ಬಟ್ ನಾವು ಲೇಟಾಗಿ ಹೋದ್ವಿ, ತುಂಬ ಟೈಮ್ ಅವ್ರ ಜೊತೆ ಸ್ಪೆಂಡ್ ಮಾಡೋಕ್ಕಾಗಿಲ್ಲ ನೈಟ್ ಹೋಗಿರೋದ್ರಿಂದ. ಬಟ್ ನನಗೆ ಅಲ್ಲಿನೂ ಹೋಗೋಕ್ಕಿತ್ತು ಅಮಿತ್ ಅವ್ರ ಚಿಕ್ಕಮ್ಮನ ಮನೆಗೆ. ಸೊ ಅವ್ರು ಊಟ ಮಾಡಿಲ್ಲದ್ರೆ ಬೇಜಾರು ಮಾಡ್ಕೊತಾರೆ ಅಂತ ಸ್ವಲ್ಪ ಊಟ ಮಾಡ್ಕೊಂಡು ಹಾಗೆ ಸ್ವಲ್ಪ ಮಾತಾಡ್ಕೊಂಡು ಟೈಮ್ ಕಳೆದ್ವಿ. ಖುಷಿ ಅವರಿಗೆ ತುಂಬ ಖುಷಿ. ಅನಿಕೆಪಟ್ಟಿ ರಿಯಾಕ್ಷನ್ ಆಂಟಿ. ಸೊ ಅವ್ರದ್ದು ಎಲ್ಲ ರೂಮ್ಗಳು ಮತ್ತು ಅವ್ರ ಹಾಸ್ಪಿಟಲ್ ಕೂಡ ಇದೆ. ಅವರು ಸ್ಟೂಡೆಂಟ್ಸಿಗೆ ಟೀಚ್ ಕೂಡ ಮಾಡ್ತಾರೆ. ಸೊ ಹಾಗಾಗಿ ಎಲ್ಲ ರೂಮ್ ಅದೆಲ್ಲ ತೋರಿಸ್ತಾ ಇದ್ರು. ಸೊ ನಾವು ಲೇಟಾಗಿ ಬಂದ್ವಿ ಅಲ್ಲ, ಸೊ ಹಾಗಾಗಿ ಡೇ ಟೈಮಲ್ಲಿ ಬಂದರೆ ತುಂಬಾ ಚೆನ್ನಾಗಿರುತ್ತೆ ಅಲ್ಲಿ ಪ್ಲೇಸಸ್ ನೋಡಲಿಕ್ಕೆ, ಗಾರ್ಡನೆಲ್ಲ. ಆಮೇಲೆ ಇಲ್ಲಿ ಇದನ್ನು ತೋರಿಸು, ಇದು ಹೊಸದಾಗಿ ಕಟ್ಟಿರೋದು, ನಾವು ಇದನ್ನು ಹೊಸ ಹಾಸ್ಪಿಟಲು ಅಂತ ಹೇಳ್ತಾಯಿದ್ರು. ಸೊ ಹಾಗಾಗಿ ಅವರು ಕಾನ್ವೆಂಟ್ ಪಕ್ಕದಲ್ಲೇ ಹಾಸ್ಪಿಟಲ್ ಇದೆ. ಸೊ ತುಂಬಾ ಚೆನ್ನಾಗಿರುತ್ತೆ ಗಾರ್ಡನ್ ಆಗಲಿ ಆ ಥರದ್ದೆಲ್ಲ ನೋಡಲಿಕ್ಕೆ ಅಲ್ಲಿ. ಸೊ ಹಾಗಾಗಿ ಅವ್ರು ಅದೇ ಥರ ಎಲ್ಲ ರೌಂಡನ್ನ ತೋರಿಸ್ಕೊಂಡು, ನೀವು ಬೇಗ ಬರಬೇಕಿತ್ತು, ಯಾಕೆ ಲೇಟಾಗಿ ಬಂದ್ರಿ ಅಂತ ಕೇಳ್ತಾಯಿದ್ರು. ಬಟ್ ತುಂಬ ಶಾರ್ಟ್ ಟೈಮ್ ಆಯಿತು, ಬೇಗ ಹೋಗಿ ಬೇಗ ಊಟ ಮಾಡಿದ್ವಿ. 8 ಗಂಟೆ 8:15 ರೀಚ್ ಆದ್ವಿ. 9:30 ಅಲ್ಲಿಂದ ಬಿಟ್ವಿ ನಾವು. ಸೊ ಯಾಕಂದರೆ ನಮಗೆ ಹುಬ್ಳಿ ಬೇರೆ ಹೋಗೋಕ್ಕಿತ್ತಲ್ವ. ಸೊ ಹಾಗಾಗಿ ಈ ಥರ ಒಳ್ಳೆ ಚಂದ ಮಾಡಿ ಮಜಾ ಮಾಡಿದ್ವಿ. ಆಂಟಿ ಕೂಡ ಖುಷಿ ಆಯಿತು, ಬಿಟ್ಟು ಹೋಗಬೇಕಾದ್ರೆ ಬೇಜಾರು ಕೂಡ ಆಯಿತು, ಬೇಗ ಆಯ್ತಲ್ಲ ಹೋಗಬೇಕಲ್ವಾ ಅಂತ ಹೇಳಿಕೊಂಡು. ಅಳು ಬರ್ತಿತ್ತು, ಬಟ್ ಅದು ತೋರಿಸ್ಕೊಳ್ಳಿಕ್ಕೆ ಬೇಡ ಆಯಿತು. ನಾನು ಹೇಳಿದೆ ಆಂಟಿಗೆ, ಧಾರವಾಡಿಂದ ಹುಬ್ಳಿಯಿಂದ ಧಾರವಾಡ ಬರಬೇಕಾದ್ರೆ ರೋಡ್ ಸರಿ ಇಲ್ಲ, ಟೈಮ್ ಬೇಕಾಗುತ್ತೆ ಅಂತ ಅಂದ್ವಿ. ಅದಕ್ಕೆ ಆಂಟಿ ಏನಂತಾರೆ, ಇವಾಗ ಸರಿಯಾಗಿರುತ್ತೆ, ಹೋಗ್ಬಹುದು ನೀವು ಬೇಗ, ಇನ್ನು ಹೋಗಬೇಡಿ, ಇನ್ನೂ ಲೇಟಾಗಿ ಹೋಗಿ ಅಂತಿದ್ದಾರೆ ಪಾಪ. ನೋಡಿದ್ರಾ, ಇದನ್ನೇ ಡವ್ ಅನ್ನೋದು. ಆಂಟಿ ಎಕ್ಸ್ಟ್ರಾ ಲೀವ್ ಕಾಣ್ಯೋ ನೀವು, ಬಾಯ್.
ಸೊ ಫೈನಲಿ ನಾವು ಅಮಿತ್ ಅವ್ರ ಚಿಕ್ಕಮ್ಮನ ಮನೆಗೆ ಬಂದ್ರಿ. ಚಾದ್ವಿ ಇದೇ ಅವ್ರ ಹೊಸ ಮನೆ. ಲೈಟಿಂಗ್ಸ್ ಹಾಕಿದಾರಲ್ವ ಅದೇ. ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಮಾತ್ರ, ಸಖತ್ತಾಗಿತ್ತು ನೋಡಲಿಕ್ಕೆ. ಸೊ ನೋಡ್ತಾ ಇರ್ಬೋದು, ನೈಟ್ ಟೈಮಲ್ಲಿ ಒಂದು ವೀಡಿಯೋ ತಗೊಂಡೆ ಮತ್ತು ಡೇ ಟೈಮಲ್ಲಿ ಈ ಥರ ಲೈಟಿಂಗ್ಸ್ ತೆಗಿಯೋಕ್ಕಾಗಲ್ಲ ಅಂತ. ಸೊ ನೋಡ್ತಾ ಇರ್ಬೋದು, ಸ್ಟೆಪ್ ಹತ್ತಿದ್ದಂತೆ ಎಲ್ಲ ಸ್ಟೆಪ್ಗಳಿಗೂ ಲೈಟ್ ಬರ್ತಾ ಇದೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಇಂಟೀರಿಯರ್ ಮಾಡಿಸಿದ್ದಾರೆ ಅಂತ ಹೇಳ್ಬೋದು. ಸಖತ್ತಾಗಿ ಡಿಸೈನ್ ಕೊಟ್ಟಿದ್ದಾರೆ. ಸೊ ಇವನ್ ಮನೆಯಲ್ಲೆಲ್ಲ ಕಿಚನ್ ಅದೆಲ್ಲ ತುಂಬ ಚೆನ್ನಾಗಿ ಮಾಡಿದರು. ಸೊ ನಾನೆಲ್ಲ ವೀಡಿಯೋ ಮಾಡಲಿಕ್ಕೆ ಹೋಗಿಲ್ಲ. ಸೊ ಈ ಥರ ಆಗಿತ್ತು. ಸೊ ಹಾಗಾಗಿ ಇವರು ಪ್ರೇಯರಿಗಂತಲೇ ಒಂದು ರೂಮ್ ಕೂಡ ಮಾಡಿದರು, ದೊಡ್ಡದಾಗಿ ಹಾಲ್ ಥರ ಇತ್ತು. ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಮನೆ ಮಾತ್ರ ನನಗಂತೂ ತುಂಬ ಇಷ್ಟ ಆಯಿತು. ಸೊ ಅಲ್ಲಿಂದ ಹೋದವರಿಗೆ ಫ್ಯಾಮಿಲಿಗಂತ ಹೇಳ್ಕೊಂಡು ಸಪ್ರೇಟಾಗಿ ಹೋಟೆಲ್ ಕೂಡ ಬುಕ್ ಮಾಡಿದರು ಹುಬ್ಳಿಯಲ್ಲಿನೇ. ಹೋಟೆಲ್ ಮಾತ್ರ ತುಂಬಾ ಚೆನ್ನಾಗಿತ್ತು ಅಂತ ಹೇಳಬಹುದು. ಸಖತ್ತಾಗಿತ್ತು, ತುಂಬ ಚೆನ್ನಾಗಿತ್ತು. ಸೊ ಹಾಗಾಗಿ ಫ್ಯಾಮಿಲಿಗಂತಲೇ ಹೋಟೆಲ್ನ ಬುಕ್ ಮಾಡಿದರು. ಸೊ ಹಾಗಾಗಿ ನಾವು ಅಲ್ಲೇ ಸ್ಟೇ ಆದ್ವಿ, ಯಾಕಂದರೆ ಮನೇಲಿ ಜಾಗ ಸಾಕಾಗ್ತಿರ್ಲಿಲ್ಲಲ್ಲ. ಸೊ ನೋಡ್ತಾ ಇರ್ಬೋದು, ಒಂದು ಡಬಲ್ ಬೆಡ್ ಹಾಗೆ ಒಂದು ಸಿಂಗಲ್ ಬೆಡ್ನ ಹಾಕಿದ್ರು. ಎಕ್ಸ್ಟ್ರಾ ಬೆಡ್ ಬೇಕಾದರೆ ನಾವು ಆ್ಯಡ್ ಆನ್ ಮಾಡ್ಕೋಬಹುದಿತ್ತು. ಸೊ ಹಾಗಾಗಿ ಒಂದು ಈ ಥರ ಇತ್ತು ರೂಮ್, ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಸೊ ಇದಾಗಿತ್ತು ನೈಟು. ಅದಾದಮೇಲೆ ಬೆಳಿಗ್ಗೆ ಎದ್ದು ಬ್ರೇಕ್ಫಾಸ್ಟಿಗೆ ಹೋದ್ವಿ. ಬ್ರೇಕ್ಫಾಸ್ಟ್ ಅಲ್ಲೇ ಮೇಲೇ ಇತ್ತು. ಸೊ ಹಾಗಾಗಿ ಬ್ರೇಕ್ಫಾಸ್ಟಿಗೆ ಹೋದ್ವಿ. ಇದು ಬ್ಯಾಂಗ್ಳೂರಿಂದ ಅಮಿತನ್ ಶೂ ಅಲ್ಲಿದ್ದಿತ್ತು. ನಾವು ಟೊಮೆಟೊ ಹೊರಗಡೆ ಇಡ್ತೀವಿ, ಅದು ಬೈ ಮಿಸ್ ಆಗಿ ಬಿದ್ದಿದ್ ಕಡೆ ಕೆಳಗೆ ಬಿಡಿಸಿ ಹೋದ್ಲಂತ ಟೊಮೆಟೊನ ಬಿದ್ದಿದ್ದು. ಆಮೇಲೆ ಎಲ್ಲ ತಿಕ್ಕಿ ಇದಾಕಿ ನೋಡಿಲ್ಲ. ನೀನ್ ಮಾಡಿದ್ದ ಟೊಮೆಟೊ ಬಿಡಿಸಿದ್ ನಾನೇ, ಕಳ್ಳ ಒಪ್ಕೊಂಡ. ಆಮೇಲೆ ಎಲ್ಲ ಎತ್ತಿಟ್ಟು ಡ್ಯೂಟಿಗೆ ಹೋದ. ನಿನ್ನೆ ನೀನ್ ಎಲ್ಲಿ ಡ್ಯೂಟಿಗೆ ಹೋದೆ? ಮೊನ್ನೆ. ಓ ನಿಶ್ಮಿತಾ, ಅಂತ ಕೆಟ್ಟ ಕೆಲಸ ಮಾಡಕ್ ಹೋಗ್ಬೇಡ ನಿಶ್ಮಿತಾ. ಮೊಬೈಲ್ मार्क अंक रेडी असे रूम खुलते हैं तस ಸ್ವಲ್ಪ ಹೊತ್ತು ಹೀಗೆ ಅಲ್ಲಿ ರೂಮಲ್ಲಿ ಕಾಮಿಡಿ ಜೋಕೆಲ್ಲ ಮಾಡಿಕೊಂಡು ಅಲ್ಲಿಂದ ಮನೆ ಓಪನಿಂಗ್ಗೆ ಫಾದರ್ ಬ್ಲೆಸ್ಸಿಂಗ್ ಮಾಡೋಕ್ಕೆ ಬಂದಿದ್ದರು. ಸೊ ಅಲ್ಲಿ ಹೊರಟ್ವಿ. ನಾವು ಹೋಗುವಾಗ ಸ್ಟಾರ್ಟ್ ಆಗಿರಲಿಲ್ಲ, ನಾವು ಹೋದ್ಮೇಲೆ ಸ್ಟಾರ್ಟ್ ಆಗಿತ್ತು. ಸೊ ಹಾಗಾಗಿ ಸೊ ಇದೊಂದು ಸಂಪ್ರದಾಯ ಅಂತ ಹೇಳಬಹುದು. ನಮ್ಮಲ್ಲಿ ತರಕಾರಿ, ಅಕ್ಕಿ ಮೂಟೆ ಅದನ್ನೆಲ್ಲ ಎತ್ಕೊಂಡು ಹೋಗೋದು. ಸೊ ಹಾಗಾಗಿ ನಾವು ಕೂಡ ಅದನ್ನೇ ಮಾಡಿದ್ವಿ. ಪಾಪಿಗಳನ್ನು ಹುಡುಕಿ ಬಂದ ಕ್ರಿಸ್ತರೇ ದಯ ತೋರಿ, ಸಾಂತ್ವನವನ್ನು ನೀಡುವ ಸ್ವಾಮಿಯೇ ದಯ ತೋರಿ, ಸರ್ವಶಕ್ತ ದೇವರು ನಮಗೆ ದಯ ತೋರಿಸಿ ನಮ್ಮ ಪಾಪಗಳನ್ನು. ಸೊ ಇದು ಆಟ ಆಡ್ತಾ ಇರೋದು ಅಮಿತ್ ಅವ್ರ ತಂಗಿ. ನೋಡ್ತಾ ಇರ್ಬೋದು ಅಮಿತನ್ಕಿಂತ ಎಷ್ಟು ಚಿಕ್ಕವಳಿದ್ದಾಳೆ ಅಂತ ಹೇಳ್ಕೊಂಡು. ಇಂತ ಮುಂಚೆ ಸ್ವೀಟ್ ತಿಂತಿದ್ದಾಳೆ ಇಲ್ಲಿ, ಕಳ್ಳಿ ಸ್ವೀಟ್ ಕಳ್ಳಿ. ತಾನು ತಿನ್ನೋದಲ್ದೆ ಎಲ್ರಿಗೂ ತಿನ್ನು ಅಂತಿದ್ದಾಳೆ. ಸೊ ನಾವಿಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ಬ್ಯಾಂಗ್ಳೂರಿಗೆ ಹೋದ್ವಿ. ಅಮಿತ್ ಬರ್ತಾ ಇಲ್ಲ, ಯಾಕೆ ಅಂತ ಹೇಳಿದರೆ ಅವರು ಅಲ್ಲಿಂದನೇ ಹೈದ್ರಾಬಾದ್ ಬ್ಯಾಂಗ್ಳೂರು ಬಂದು ರಿಟರ್ನ್ ಹೋದರೆ ಅವರಿಗೆ ದೂರ ಆಗುತ್ತೆ. ಸೊ ಹಾಗಾಗಿ ಅವರು ಅಣ್ಣ ಕರ್ಕೊಂಡು ಹೋಗ್ತಾರೆ ನಮ್ಮನ್ನು ಬ್ಯಾಂಗ್ಳೂರಿಗೆ. ಸೊ ಹಾಗಾಗಿ ಅಮಿತ್ ಅಲ್ಲೇ ಸ್ಟೇ ಆಗಿ ಅದು ಸಾಯಂಕಾಲನೇ ಹೊರಡ್ತಾರೆ ಇವತ್ತು ಅವರು. ಸೊ ಹಾಗಾಗಿ ನಾವು ಅಲ್ಲಿಂದ ಹೊರಟ್ವಿ. ಊಟ ಎಲ್ಲ ಆಗಿತ್ತು, ಊಟ ಮಾಡಿರೋ ವಿಡಿಯೋ ತೆಗಿಯೋಕ್ಕಾಗಿಲ್ಲ. ಮಧ್ಯದಲ್ಲೇ ಜೋರಾಗಿ ಮಳೆ ಶುರು ಆಯಿತು. ನಾನು ಅಮಿತ ತೆಗೆದಿದ್ದೇವೆ, ಯಾವಾಗ ಬರ್ತೀಯ ಮತ್ತೆ ಅಂತ ಹೇಳ್ಕೊಂಡು, ಬರಲ್ಲ ನಾನು ಅಂತ ಹೇಳಿ ಕಾಮಿಡಿ ಮಾಡ್ತಾಯಿದ್ರು.
ಬಾಯ್ ಅಂಕಲ್. बाय अंकल. आम्ही वेगळे येऊ मग ते काम करायचे तू नाटक मम्मी बाय बाय अमित बाय मम्मी ಬ್ಯಾಕ್ ಟು ಬ್ಯಾಂಗ್ಳೂರ್. ಎಸ್, ಬ್ಯಾಂಗ್ಳೂರಿಗೆ ಹೊರಟ್ವಿ. ಊಟ ಆಯಿತು. ಊಟಕ್ಕೆ ಹೋಗೋದು ವಿಡಿಯೋ ನೀನು ಮಾಡ್ದ? ಊಟಕ್ಕೆ ಹೋಗೋದು ವಿಡಿಯೋ ಶಿಶು? ಇಲ್ಲ ಮಾಡಿಲ್ಲ, ಮಳೆ ಶುರು ಆಯಿತು. ಹಾಗಾಗಿ ಊಟ ಇವತ್ತು ಚಿಕನ್ ಗ್ರೇವಿ, ಚಪಾತಿ, ಮಟನ್ ಬಿರಿಯಾನಿ, ಆಮೇಲೆ ಇನ್ನೇನಿತ್ತು ಮೊಸರು ಬಜ್ಜಿ, ಕಬಾಬು, ಇಷ್ಟಿತ್ತು ಊಟಕ್ಕೆ. ಸೊ ಊಟದ ವಿಡಿಯೋ ಮಾಡಲಿಕ್ಕೆ ಆಗಿಲ್ಲ ಮಳೆಯಿಂದಾಗಿ. ಸೊ ಬರಬೇಕಾದ್ರೆ ಬ್ಯಾಂಗ್ಳೂರ್ ಟು ಹುಬ್ಳಿ ಬರಬೇಕಾದ್ರೆ ಮಳೆ ಸಿಕ್ಕಿರಲಿಲ್ಲ. ಅವಾಗ ಅಂದಿದ್ದೆ ಅಟ್ಲೀಸ್ಟ್ ರಿಟರ್ನ್ ಹೋಗೋಗಾದ್ರೂ ಮಳೆ ಇರಲಿ ಅಂತ. ಯಾಕಂದರೆ ಹೌದು ಡ್ರೈವಿಂಗ್ ಮಾಡೋರಿಗೆ ಕಷ್ಟ ಆಗುತ್ತೆ, ಬಟ್ ನಮಗೆ ಆ ವ್ಯೂ ನೋಡಬೇಕು ಅನ್ನಿಸ್ತು. ಅದಕ್ಕೆ ಮಳೆ ಬರ್ತಾ ಇದೆ, ತೋರಿಸ್ತೀನಿ. ಎಸ್, ಮಳೆ ಬರ್ತಾ ಇದೆ. ಈಗ ಹೊರಟ್ವಿ. ಎಷ್ಟು 2:30 ಬಿಟ್ಟಿದ್ವಿ. ನಾವು ಹೋಗಿ ಮುಟ್ಲಿಕ್ಕೆ 9:30 ಆಗುತ್ತೆ ಅಲ್ವಾ? ಗೂಗಲ್ ಅಮ್ಮನೇ ಹೇಳಿರೋದು 9:30 ಅಂತ. 6 hours 41 minutes ತೋರಿಸ್ತಾ ಇದೆ. ನಂದು ಗೂಗಲ್ ಅಮ್ಮ ಹೇಳಿದ್ದು. ನಂದಲ್ಲಮ್ಮ. ಮತ್ತೆ ಆಮೇಲೆ ಎಲ್ಲರೂ ನನಗೆ ಇದು ಮಾಡ್ತಾರೆ, ಗೂಗಲ್ ಮೇಂಟೈನ್ ಮಾಡ್ತಾ ಇದ್ದೀರಾ ಅಂತೇಳಿ. ಗೂಗಲ್ ಸಿಇಒ. ಗೂಗಲ್ ಇದೆಂತ ಇಲ್ಲಿ ನೋಡಿ, ಮಳೆನೇ ಇಲ್ಲ ಇಲ್ಲಿ. ಎಲ್ಲಾದ್ರೂ